ಸರ್ ನಿಮ್ಮ ಸಿನಿಮಾನ ಯಾವುದನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಎಲ್ಲನೂ ಬೇರೆ ಬೇರೆ ಥರ ಅಂದರೆ ಲುಕ್ ವೈಸ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಅಥವಾ ಪರ್ಫಾರ್ಮೆನ್ಸ್ ಏನಾದರೂ ಒಂದು ಬದಲಾವಣೆ ಇದ್ದೇ ಇರುತ್ತೆ ನಿಮ್ಮ ಕ್ಯಾರೆಕ್ಟರಲ್ಲಿ. ನಲ್ಲ ಬೇರೆ, ಗೂಳಿ ಬೇರೆ, ಸ್ವಾತಿ ಮುತ್ತು ಬೇರೆ, ಶಾಂತಿನಿವಾಸ ಬೇರೆ, ಎಲ್ಲವೂ ಬೇರೆ. ಸೊ ಮ್ಯಾಕ್ಸ್ ಹೇಗೆ ಬೇರೆ, ನಿಮ್ಮ ಕ್ಯಾರೆಕ್ಟರ್ ಅರ್ಜುನ್ ಮಹಾಕ್ಷಯ್ ಹೇಗೆ ಹೊಸದಾಗಿ ಕಾಣಿಸ್ತಾರೆ ಅಂತ? ನಾವು ಹೊಸದಾಗಿ ಕಾಣಿಸೋದಕ್ಕಿಂತ ಹೊಸ ಕಥೆಯಲ್ಲಿದ್ದೀನಿ. ನನ್ನ ಕೆರಿಯರಲ್ಲಿ ಒಂದು ಹೊಸ ಥರ ಕಥೆ ಅದು. ಒಂದು ರಾತ್ರಿಯಲ್ಲಿ ನಡೆಯುವಂಥ ಕತೆ, ಬಟ್ ಆ ಒಂದು ರಾತ್ರಿಯೇ ಒಂದು ದೊಡ್ಡ ಹೈಲೈಟ್ ಅದು. ಆ್ಯಕ್ಚುಲಿ ಏನೇನು ನಡೆಯುತ್ತೆ ಅನ್ನೋದೊಂದು ಇದೆಯಲ್ಲ, ಒಂದೊಂದು ರಾತ್ರಿಯಲ್ಲಿ ಏನೇನು ಆಗೋಗುತ್ತೆ ಅನ್ನೋದೇ ದೊಡ್ಡದು ಈ ಸಿನಿಮಾದಲ್ಲಿ. ಐ ಥಿಂಕ್ ಅದೇ ನನಗೆ ಇಷ್ಟ ಆಗಿದ್ದು. ಆ ಸ್ಕ್ರೀನ್ ಪ್ಲೇನೇ ನನಗೆ ಇಷ್ಟ ಆಗಿದ್ದು. ಸ್ಕ್ರಿಪ್ಟ್ ಬರೆದಿರೋ ಶೈಲಿ, ಪಾತ್ರದ ಒಂದು ತೂಕ, ಅದೆಲ್ಲದೂ ಇಷ್ಟ ಆಯಿತು ನನಗೆ. ಆ್ಯಂಡ್ ಅದರಲ್ಲಿ ಒಂದು ವಿಭಿನ್ನತೆ ನಾವು ತೊಗೊಂಡು ಬರಬೇಕು ಕಲಾವಿದರಾಗಿ, ಅಥವಾ ತೆಗೆಯೋ ರೀತಿಯಲ್ಲಾಗಿ. ಅದನ್ನು ನಿರ್ದೇಶಕರು ಎಲ್ಲರೂ ಸೇರಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಸ್ವಲ್ಪ ಎಕ್ಸೈಟೆಡ್ ಆಗೇ ಮಾಡಿದ್ದೀನಿ. ಬಿಕಾಸ್ ಒಂದರಲ್ಲಿ ವಿಭಿನ್ನತೆ ಹೇಗೆ ಅಂದರೆ, ವಿಕ್ರಾಂತ್ ರೋಣ ಅನ್ನೋದು ಭಾಳ ದೊಡ್ಡ ಸಿನಿಮಾ, ಒಂಥರ ವಿಜುವಲಿ ತುಂಬ ಇದು ಒಂಥರ ನನಗೆ ಸಿಂಪ್ಲರ್ ಫಿಲ್ಮ್ ಅಂತ ಅನ್ನಿಸ್ತು ಆವಾಗ. ಇವತ್ತಿನ ಸಿನಿಮಾ ಪ್ರಪಂಚ ಕ್ರಿಯೇಟ್ ಮಾಡಬೇಕಾಗಿಲ್ಲ, ಇವತ್ತಿನ ಥರ ಒಂದು ಬಟ್ಟೆ ಜೀನ್ಸ್ ಹಾಕ್ಕೊಂಡು ಹೋಗು ಹಾಗೆ ಆ್ಯಂಡ್ ಐ ಫೆಲ್ಟ್ ಇಟ್ ಇಸ್ ವೆರಿ ಕ್ಲೋಸರ್ ಟು ಟುಡೇ. ಆ್ಯಂಡ್ ಐ ವಾಂಟೆಡ್ ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ನನಗೆ. ಆ್ಯಂಡ್ ಅದು ಕರೆಕ್ಟಾಗಿ ಬಂತು, ತೂಕವಾಗಿ ಬಂತು, ಚೆನ್ನಾಗಾಯಿತು.